ಎವ್ರಿವಾನ್, ನಿಮ್ಮೆಲ್ಲರಿಗೂ ನನ್ನ ಚಾನಲ್ನಲ್ಲಿ ವೆಲ್ಕಮ್. ಇವತ್ತಿನ ರೀಡಿಂಗ್ ಕ್ಯಾಂಡಲ್ ವ್ಯಾಕ್ಸ್ ರೀಡಿಂಗ್ ಆಗಿರುತ್ತೆ. ಟಾಪಿಕ್ ಬಂದು ಕಳೆದ 3 ದಿನದಿಂದ ನಿಮ್ಮ ಪರ್ಸನ್ ಈ ಒಂದು ಪ್ರೀತಿ ಬಗ್ಗೆ ಏನು ಯೋಚನೆ ಮಾಡಿದ್ದಾರೆ ಅನ್ನೋದ್ರ ಬಗ್ಗೆ ಆಗಿರುತ್ತೆ. ಇದೊಂದು ಜಸ್ಟ್ ಜನರಲ್ ರೀಡಿಂಗ್. ನಿಮಗೆ ರೆಸೊನೇಟ್ ಆದರೆ ಮಾತ್ರ ಒಂದು ರೀಡಿಂಗ್ನ ವಾಚ್ ಮಾಡಲಿಕ್ಕೆ ಕಂಟಿನ್ಯೂ ಮಾಡ್ಬೋದು. ಓಕೆ, ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ದೀರಾ, ನಾನು ಅಪ್ಲೋಡ್ ಮಾಡೋಂಥ ವೀಡಿಯೋಗಳಿಗೆ ಯಾರೆಲ್ಲ ವ್ಯೂ ಮಾಡ್ತೀರಾ, ನಿಮ್ಮೆಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್. ಹಾಗೆ ಪಾಸಿಟಿವ್ ಆಗಿ ಕಮೆಂಟ್ಸ್ಗಳು ಮಾಡುವಂಥ ನಿಮಗೂ ಕೂಡ ಥ್ಯಾಂಕ್ ಯು ಸೋ ಮಚ್. ಓಕೆ, ಇವತ್ತಿನ ರೀಡಿಂಗ್ ಸ್ಟಾರ್ಟ್ ಮಾಡೋಣ. ಯಾರಿಗೆ ಪರ್ಸ್ನಲಾಗಿ ಕನ್ಸಲ್ಟೇಷನ್ಸ್ ತೊಗೊಳ್ಬೇಕಂತ ಇಂಟ್ರೆಸ್ಟೆಡ್ ಇದ್ದೀರಾ ಅವರು ನನ್ನ ಕಾಂಟ್ಯಾಕ್ಟ್ ಮಾಡ್ಬೋದು. ಓಕೆ, ನನ್ನ ಕಾಂಟ್ಯಾಕ್ಟ್ ಡೀಟೇಲ್ಸ್ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿರ್ತೀನಿ, ಚೆಕ್ ಮಾಡಿ. ಓಕೆ, ರೀಡಿಂಗ್ ಸ್ಟಾರ್ಟ್ ಮಾಡಲಿಕ್ಕೂ ಮುಂಚೆನೇ ನಿಮ್ಮ ಪರ್ಸನ್ ಹೆಸರನ್ನು 3 ಬಾರಿ ಹೇಳಿ ಕ್ಯಾಂಡಲ್ ಫ್ಲೇಮ್ ನೋಡ್ತಾ, ಹಾಗೆಯೇ ಅವ್ರ ಫೋಟೋನ ನೋಡಿ ಅವ್ರನ್ನ ನೆನಪಿಸ್ಕೊಳ್ಳಿ. ಓಕೆ, ಅವ್ರ ಹೆಸರನ್ನು 3 ಬಾರಿ ಹೇಳಿ. ಕಳೆದ 3 ದಿನದಿಂದ ನಿಮ್ಮ ಪರ್ಸನ್ ನಿಮ್ಮ ಬಗ್ಗೆ, ಈ ಒಂದು ಪ್ರೀತಿ ಬಗ್ಗೆ ಏನು ಯೋಚನೆ ಮಾಡಿದ್ದಾರೆ ಚೆಕ್ ಮಾಡೋಣ. ಪರಾಶಕ್ತಿ ಜಗನ್ಮಾತೆ. ಓಕೆ, ಇಲ್ಲಿ ಕೆಲವೊಬ್ಬರಿಗೆ ನಿಮ್ಮ ಪರ್ಸನ್ ಓಕೆ ನಿಮಗೆ ಆಡಿದಂಥ ಮಾತು, ಅಂದರೆ ನಿಮಗೆ ಹರ್ಟ್ ಆಗುವಂಥ ಏನು ಮಾತಾಡಿದ್ದಾರೆ ಅದ್ರ ಬಗ್ಗೆ ಅವರು ತುಂಬ ಗಿಲ್ಟಿ ಫೀಲ್ ಮಾಡ್ತಾಯಿದ್ರು. ಈ ಥರ ಮಾತಾಡಬಾರ್ದಾಗಿತ್ತು, ಈ ಥರ ಹೇಳಬಾರ್ದಾಗಿತ್ತು, ಈ ಥರ ಮಾಡಬಾರ್ದಾಗಿತ್ತು ಮಿಸ್ಟೇಕ್ ಅಂತ ಹೇಳಿ ಅದ್ರ ಬಗ್ಗೆ ಅವರು ತುಂಬ ಯೋಚನೆ ಮಾಡಿದ್ದಾರೆ. ಓಕೆ, ಎಲ್ಲೋ ಒಂದು ಕಡೆ ನೀವು ಅವ್ರನ್ನ ಅನುಮಾನಿಸ್ತಾ ಇರ್ಬೋದು ಅಥವಾ ದ್ವೇಷಿಸ್ತಾ ಇರ್ಬೋದು. ಓಕೆ, ಈ ಥರ ಮಾಡಿದ್ರು, ಈ ಥರ ಮೋಸ ಮಾಡಿದ್ರು ಅಥವಾ ಈ ಥರ ಮಾಡಿದ್ರು ಅನ್ನೋದ್ರಲ್ಲಿ ತುಂಬ ಆ್ಯಪ್ಟ್ ಆಗ್ತಾ ಇದೆ. ಓಕೆ, ಅವ್ರಿಗೆಲ್ಲೋ ಒಂದು ಕಡೆ ತುಂಬಾ ಹರ್ಟ್ ಆಗಿದೆ. ಅವ್ರು ಮಾಡಿದಂಥ ಮಿಸ್ಟೇಕ್ ಇರ್ಬೋದು ಅಥವಾ ನಿಮ್ಮ ವಿಷಯದಲ್ಲಿ ಅವ್ರು ಏನು ನಿರ್ಧಾರ ತೊಗೊಂಡಿದ್ದಾರೆ ಅವರಿಗೆ ಅನ್ನಿಸ್ತಾ ಇದೆ ಅದು ಒಳ್ಳೇದಲ್ಲ. ಎಲ್ಲೋ ಒಂದು ಕಡೆ ಆತುರ ತಗೊಂಡು ಅಥವಾ ಅರ್ಜೆಂಟಲ್ಲಿ ನಿರ್ಧಾರ ತಗೊಂಡು ತಪ್ಪು ಕೆಲಸ ಮಾಡಿದ್ನ ಅನ್ನೋದು ಇಲ್ಲಿ ಅವರು ತುಂಬ ಯೋಚನೆ ಮಾಡ್ತಾ ಇದ್ದಾರೆ. ಆ ಒಂದು ರಿಲೇಟೆಡಲ್ಲಿ ಯೋಚನೆ ಮಾಡಿದ್ರು ಕೂಡ 3 ಡೇಸ್ ಬ್ಯಾಕ್. ಓಕೆ, ಓಕೆ, ಇಲ್ಲಿ ಎಲ್ಲೋ ಒಂದು ಕಡೆ ಯಾವುದೋ ಒಂದು ಮೂವಿನ ನೋಡಿದ್ದಾರೆ ಅಂತ ಹೇಳಿ ಕಾಣಿಸ್ತಾ ಇದೆ. ಒಂದು ಲವ್ ಸ್ಟೋರಿ, ರೊಮ್ಯಾಂಟಿಕ್ ಮೂವಿ ಇರ್ಬೋದು ಅಥವಾ ಲವ್ ಸ್ಟೋರಿ ಸಮಥಿಂಗ್, ಯಾವುದೋ ಒಂದು ಮೂವಿನ ನೋಡಿ ಆ ಒಂದು ಮೂವಿಗೆ ನಿಮ್ಮ ಒಂದು ರಿಲೇಷನ್ಶಿಪ್ಪಲ್ಲಿ ಆದಂಥ ಫೈಟಿಂಗ್ ಇರ್ಬೋದು ಅಥವಾ ನಿಮ್ಮ ರಿಲೇಷನ್ಶಿಪ್ಪಲ್ಲಿ ನಡೆದಂಥ ಕೆಲವೊಂದು ಘಟನೆಗಳನ್ನು ಅವರು ಮೆಲ್ಕು ಹಾಕಿದ್ದಾರೆ. ಇಲ್ಲಿ ಬೇರೆ ಕಡೆ ಅಂದರೆ ಅವ್ರ ಫ್ರೆಂಡ್ಸ್ ಜೊತೆಗೆಲ್ಲ ಹೋಗಿ ಫಿಲ್ಮ್ ನೋಡಿರ್ಬೋದು. ಸಮಥಿಂಗ್ ಇಲ್ಲಿ ಫಿಲ್ಮ್ ರಿಲೇಟೆಡಲ್ಲಿ ಏನೋ ಆ್ಯಪ್ಟ್ ಆಗ್ತಾಯಿದೆ, ನೀವು ನೋಡಿರ್ಬೋದು. ಅಥವಾ ಸಮಥಿಂಗ್ ಇಲ್ಲಿ ಸಾಂಗ್ ಕೇಳಿರ್ಬೋದು, ನಿಮಗೆ ಇಷ್ಟ ಆಗಿರೋಂಥ ಸಾಂಗ್ ಇರ್ಬೋದು ಅಥವಾ ಯಾವುದೋ ಒಂದು ಸಾಂಗ್ ಕೇಳ್ತಾ ಅವ್ರು ನಿಮ್ಮನ್ನು ತುಂಬ ಫೀಲ್ ಮಾಡಿದ್ದಾರೆ ಅಂತ ಇಲ್ಲಿ ಎನರ್ಜಿ ಕಾಣಿಸ್ತಾ ಇದೆ. ಓಕೆ, ಮಿಸ್ ಮಾಡ್ಕೊಂಡಿರೋಂಥ ಎನರ್ಜಿ ಆ್ಯಂಡ್ ನಿಮ್ಮ ಜೊತೆ ನಡೆದಂಥ ಒಂದು ಬ್ಯೂಟಿಫುಲ್ ಆಗಿ ನಡೆದಂಥ ಒಂದು ಘಟನೆಗಳನ್ನು ಇಲ್ಲಿ ಕೆಲವೊಬ್ಬರು ಇನ್ಸ್ಟಾಗ್ರಾಮಲ್ಲಿ ರೀಲ್ಸ್ಗಳನ್ನ ಸ್ಕ್ರೋಲ್ ಮಾಡ್ತಾ, ಅಂದರೆ ರೀಲ್ಸ್ಗಳನ್ನ ನೋಡ್ತಾ ನಿಮ್ಮನ್ನು ಫೀಲ್ ಮಾಡ್ತಿರೋವಂಥದ್ದು. ಓಕೆ, ಎಸ್, ಇಲ್ಲಿ 3 ಡೇಸ್ ಬ್ಯಾಕ್ ಅವರು ನಿಮ್ಮನ್ನು ನೆನ್ಪು ಮಾಡ್ಕೊಳ್ತಾನೆ ಅವರು ಸಮಥಿಂಗ್ ಏನು ಸ್ಯಾಡ್ ಆಗಿರೋವಂಥ ಒಂದು ಸ್ಟೇಟಸ್ನ ಹಾಕಿರುವಂಥದ್ದು. ಓಕೆ, ಎಲ್ಲೋ ಒಂದು ಕಡೆ ಪ್ರೇ ಮಾಡ್ತಾಯಿದ್ರು ನೀವು ಮತ್ತೆ ಅವ್ರ ಲೈಫಿಗೆ ಬೇಕು ಅಂತ. ಎಲ್ಲೋ ಒಂದು ಕಡೆ ಡಿವೈನ್ ಟೈಮಿಂಗ್ ಅನ್ನೋದು ಇಲ್ಲಿ ಕಾಣಿಸ್ತಾ ಇದೆ. ನೀವಿರ್ಬೋದು, ನಿಮ್ಮ ಪರ್ಸನ್ ಇರ್ಬೋದು, ತುಂಬ ಸ್ಪಿರಿಚುವಲ್ ಇದ್ದೀರಾ ಅಥವಾ ಇಲ್ಲಿ ಕೊರಳಲ್ಲಿ ರುದ್ರಾಕ್ಷಿ ಮಾಲೆ ಅಥವಾ ರುದ್ರಾಕ್ಷಿ ಇರುವಂಥದ್ದು, ಕಪ್ಪು ದಾರದಲ್ಲಿ ರುದ್ರಾಕ್ಷಿ ಇರುವಂಥದ್ದು ಅಥವಾ ಕೈಯಲ್ಲಿ ರುದ್ರಾಕ್ಷಿ ಇರುವಂಥದ್ದು ಅಥವಾ ಇಲ್ಲಿ ಸ್ಫಟಿಕ ಮಾಲೆ ಧರಿಸ್ತಾ ಇರ್ಬೋದು. ನೀವಿರ್ಬೋದು, ನಿಮ್ಮ ಪರ್ಸನ್ ಇರ್ಬೋದು. ಓಕೆ, ಸೊ ಎಲ್ಲೋ ಒಂದು ಕಡೆ ಅವರು ಡಿವೈನ್ ಟೈಮಿಂಗ್ ಎಲ್ಲ ಸರಿಯಾಗತ್ತೆ ಅನ್ನೋದು ಇಲ್ಲೆಲ್ಲೋ ಒಂದು ಕಡೆ ಬಿಲೀವ್ ಇಟ್ಕೊಂಡಿದ್ದಾರೆ. ಮತ್ತೆ ನೀವಿಬ್ಬರು ಒಂದಾಗ್ತೀರಾ ಸಮಥಿಂಗ್ ಆ ಥರದ ರಿಲೇಟೆಡಲ್ಲಿ, ಒಂದು ಟುಗೆದರ್ ಇಬ್ಬರು ಕೂಡ ಮತ್ತೆ ಒಂದಾಗೋ ರಿಲೇಟೆಡಲ್ಲಿ ರಿಯೂನಿಯನ್ ಬಗ್ಗೆ ಅವರು ಇಲ್ಲಿ ತುಂಬ ಯೋಚನೆ ಮಾಡಿದ್ದಾರೆ. ಓಕೆ, ಕೆಲವೊಬ್ರಿಗೆ ಇಲ್ಲಿ ನಿಮ್ಮ ಪರ್ಸನ್ ಫ್ಯಾಮಿಲಿ ಮೆಂಬರ್ಸ್ನ ಯಾವ ಥರದಲ್ಲಿ ಒಪ್ಪಿಸಬಹುದು
ಅವ್ರನ್ನ ಈ ಒಂದು ಪ್ರೀತಿಗಿರ್ಬೋದು, ಮದುವೆಗಿರ್ಬೋದು, ಯಾವ ರೀತಿ ಯಾವ ರಿಲೇಟೆಡಲ್ಲಿ ಯಾವ ಥರ ಮಾತಾಡಿದ್ರೆ ಫ್ಯಾಮಿಲಿ ಮೆಂಬರ್ಸ್ ಒಪ್ಕೊಳ್ತಾರೆ ಆ ಥರ ಅವ್ರು ಇಲ್ಲಿ ಯೋಚನೆ ಮಾಡಿದ್ದಾರೆ. ಒಂದು ಸ್ಟ್ರಾಂಗ್ ಆಗಿ ಇಲ್ಲಿ ಎನರ್ಜಿ ಕಾಣಿಸ್ತಾ ಇರುವಂಥದ್ದು. ಅವರು 3 days ಬ್ಯಾಕ್ ಅವರು ನಿಮ್ಮ ಬಗ್ಗೆ ತುಂಬ ಸ್ಟ್ರಾಂಗ್ ಆಗಿ ಅಂದ್ಕೊಂಡಿದ್ದಾರೆ, ನಿಮ್ಮನ್ನು ಬಿಟ್ಕೊಡ್ಬಾರ್ದು. ಅದೇನೇ ಫೈಟ್ ಬರ್ಬೋದು ಅಥವಾ ಅದೇನೇ ಪ್ರಾಬ್ಲಮ್ಸ್ ಆಗ್ಬೋದು, ಏನೇ ರಿಸ್ಕ್ ತಗೊಳ್ಲಿಕ್ಕೂ ರೆಡಿ ಇದ್ದೀನಿ, ಬಟ್ ಈ ಒಂದು ರಿಲೇಶನ್ಶಿಪ್ನ ಬಿಡಬಾರ್ದು, ಈ ಪ್ರೀತಿನ ಕಳ್ಕೊಳ್ಬಾರ್ದು. ನಿಮ್ಮಂಥ ವ್ಯಕ್ತಿನ ಕಳ್ಕೊಂಡಿದ್ಮೇಲೆ ಅವ್ರ ಲೈಫಲ್ಲಿ ಮತ್ತೆ ಈ ಥರ ವ್ಯಕ್ತಿ ಸಿಗಲ್ಲ ಅನ್ನೋದು ಅವ್ರಿಗೆ ಇಲ್ಲೆಲ್ಲೋ ಒಂದು ಕಡೆ ರಿಯಲೈಸ್ ಆಗ್ತಿದೆ. ಸಮಥಿಂಗ್ ಇಲ್ಲಿ 3 days ಬ್ಯಾಕ್ ಅವರಿಗೆಲ್ಲೋ ರಿಯಲೈಸೇಷನ್, ಒಂದು ಸ್ವಲ್ಪ ಏನು ಹೇಳ್ಬೋದು, ಈ ಪ್ರೀತಿ ಬಗ್ಗೆ ಎಲ್ಲೋ ಒಂದು ಕಡೆ ಅವ್ರ ಮನಸ್ಸು ಚೇಂಜ್ ಆಗಿರುವಂಥದ್ದು ಇಲ್ಲಿ ಕಾಣಿಸ್ತಾ ಇದೆ ಇನ್ ಎ ಪಾಸಿಟಿವ್ ವೇಯಲ್ಲಿ. ಓಕೆ, ಸೊ ಎಸ್, ಇಲ್ಲಿ ಹರಕೆ ಮಾಡ್ಕೊಳ್ತಿರುವಂಥದ್ದು ಅಥವಾ ಟೆಂಪಲ್ ರನ್ ಮಾಡ್ತಿರುವಂಥದ್ದು, ಟೆಂಪಲಿಗೆ ಹೋಗ್ತಾ ಇರುವಂಥದ್ದು. ಓಕೆ, ಎಸ್, ನಿಮ್ಮ ಫೋಟೋನ ನೋಡ್ತಾ ಇರುವಂಥದ್ದು. 1 ಚಾನ್ಸ್, ಗಿವ್ ಮಿ 1 ಚಾನ್ಸ್ ಅನ್ನುವಂಥದ್ದು ಇಲ್ಲೆಲ್ಲ ಒಂದು ಕಡೆ ಆ್ಯಪ್ಟ್ ಆಗ್ತಿದೆ. ಡೆಫಿನೆಟ್ಲಿ 3 days ಬ್ಯಾಕಿಂದ ಅವರು ಒಂದೇ ಒಂದು ಚಾನ್ಸ್ ಸಿಕ್ಕಿದ್ರೆ ಈ ವ್ಯಕ್ತಿನ ಮತ್ತೆ ನಾನು ಕಾಂಟ್ಯಾಕ್ಟ್ ಮಾಡಲಿಕ್ಕೆ ಅಥವಾ ಮಾತಾಡಿಸ್ಲಿಕ್ಕೆ ಅಥವಾ ಈ ಒಂದು ರಿಲೇಶನ್ಶಿಪ್ನ ಸರಿ ಮಾಡ್ಕೊಳ್ಲಿಕ್ಕೆ ಆ ಥರ ಅವ್ರು ಇಲ್ಲಿ ಯೋಚನೆ ಮಾಡ್ತಿದ್ದಾರೆ. ಸರಿಯಾಗಿ ರಾತ್ರಿ ನಿದ್ದೆ ಕೂಡ ಮಾಡಿಲ್ಲ ಅಂತ ಹೇಳಿ ಕಾಣಿಸ್ತಿದೆ. 4 ನಂಬರ್ ಇಲ್ಲಿ ಆ್ಯಪ್ಟ್ ಆಗ್ತಾ ಇದೆ. ಓಕೆ, ಇವತ್ತು 4 o'clock ಅವರು ಎದ್ಬಿಟ್ಟು ಅಥವಾ 4 o'clock ಸಮಥಿಂಗ್ ಅವ್ರು ನಿಮ್ಮನ್ನ ನೆನ್ಪು ಮಾಡ್ಕೊಂಡಿರುವಂಥದ್ದು, ನಿಮ್ಮ ಫೋಟೋ ನೋಡಿ ಅವರು ನಿಮ್ಮ ಬಗ್ಗೆ ಥಿಂಕ್ ಮಾಡ್ತಾ ಇದ್ದಿದ್ದಂತ ಆಗಿರ್ಬೋದು. ಓಕೆ, ಎಸ್, ಇಲ್ಲಿ 4 days ಬ್ಯಾಕಿಂದನೂ ಅವ್ರು ನಿಮ್ಮ ಬಗ್ಗೆ ಯೋಚನೆ ಮಾಡ್ತಿರೋವಂಥದ್ದು ಆ್ಯಪ್ಟ್ ಆಗ್ತಿದೆ. ಸಮಥಿಂಗ್ 4 ನಂಬರ್ ತುಂಬಾ ಇಲ್ಲಿ ಆ್ಯಪ್ಟ್ ಆಗ್ತಿದೆ. ಓಕೆ, ವಿ ಲೆಟರ್, ಜೆ ಲೆಟರ್, ಕೆ ಲೆಟರ್, ಎಮ್ ಲೆಟರ್, ಎಸ್ ಲೆಟರ್, ಆರ್ ಲೆಟರ್, ಎಲ್ ಲೆಟರ್, ಬಿ ಲೆಟರ್, ಎ ಲೆಟರ್, ಡಿ ಲೆಟರ್, ಪಿ ಲೆಟರ್ ಆ್ಯಪ್ಟ್ ಆಗ್ತಿದೆ. ಓಕೆ, ಎಸ್, ಎಮೋಷ್ನಲ್ ಲವ್. ಇಲ್ಲಿ ನಿಮ್ಮ ಪರ್ಸನ್ ತುಂಬ ಎಮೋಷ್ನಲ್ ಇದ್ದಾರೆ ಅಥವಾ ನೀವು ಎಮೋಷ್ನಲ್ ಇರ್ಬೋದು. ಇಬ್ಬರಲ್ಲಿ ಒಬ್ಬರು ತುಂಬ ಎಮೋಷ್ನಲ್, ಒಬ್ಬರು ತುಂಬ ಸ್ಟ್ರಾಂಗ್ ಇರೋವಂಥದ್ದು ಇಲ್ಲಿ ಕಾಂಬಿನೇಷನ್ ನಿಮ್ಮಿಬ್ಬರದು ಅಂತ ಹೇಳಿ ಕಾಣಿಸ್ತಿದೆ. ಎಲ್ಲೋ ಒಂದು ಕಡೆ ಅವರು ನಿಮ್ಮನ್ನು ನೆನ್ಪು ಮಾಡಿಕೊಂಡು ಅಳ್ತಾ ಇರೋವಂಥದ್ದು. ಬಟ್ ಇಲ್ಲಿ ಅವ್ರ ಮುಖದಲ್ಲಿ ತುಂಬ ಸ್ಮೈಲ್ ಇದೆ. ಓಕೆ, ತುಂಬ ಸ್ಮೈಲ್ ಇದೆ, ಬಟ್ ಮನಸ್ಸಲ್ಲೇ ಅವರು ತುಂಬ ಕೊರಗ್ತಿದ್ದಾರೆ, ಮನಸ್ಸಲ್ಲೇ ತುಂಬ ಅವರು ಅಳ್ತಾ ಇದ್ದಾರೆ. ಓಕೆನಾ, ಇಲ್ಲಿ ಬೇರೆಯವರಿಗೆ ನೋಡುವಾಗ ಅವನಿಗೆ ಏನೂ ಪ್ರಾಬ್ಲಮ್ ಇಲ್ಲ, ಅವಳಿಗೆ ಏನೂ ಪ್ರಾಬ್ಲಮ್ ಇಲ್ಲ ಅನ್ನೋ ಥರದಲ್ಲಿ ಅವರು ಹ್ಯಾಪಿಯಾಗಿದ್ದಾರೆ. ಬಟ್ ಮನಸ್ಸಿಂದ ಅವರು ತುಂಬ ಯೋಚನೆ ಮಾಡೋದು, ತುಂಬ ನರಳ್ತಿರುವಂಥದ್ದು, ತುಂಬ ನಿಮ್ಮ ಬಗ್ಗೆನೇ ಯೋಚನೆ ಮಾಡ್ತಿರುವಂಥದ್ದು ಇಲ್ಲಿ ಕಾಣಿಸ್ತಾ ಇದೆ. ಓಕೆ, ಇಸ್ 3 days ಬ್ಯಾಕಿನೂ ಅವರು ಅದೇನೇ ಯೋಚನೆ ಮಾಡ್ತಾ ಇದ್ದಾರೆ. ನಿಮ್ಮ ಲೈಫಲ್ಲಿ ಹೇಗೆ ರಿಟರ್ನ್ ಬರಬೇಕು, ರಿಯೂನಿಯನ್ ಹೇಗೆ. ಓಕೆ, ಇಲ್ಲೊಂದು ಕಡೆ ಅವ್ರಿಗೆ ಅನ್ನಿಸ್ತಿದೆ ಚೀಟ್ ಮಾಡಬಾರ್ದಿತ್ತು ಅಥವಾ ಈ ಥರ ಮಾತಾಡಬಾರ್ದಾಗಿತ್ತು. ಎಸ್, ರಿಯಲೈಸೇಷನ್. ಓಕೆ, ಸ್ವಲ್ಪ ಯೋಚನೆ ಮಾಡಬೇಕಿತ್ತು ಅಥವಾ ಟೈಮ್ ಕೊಡಬೇಕಿತ್ತು, ಟೈಮ್ ತಗೊಳ್ಬೇಕಿತ್ತು. ಟೈಮ್ ಅನ್ನೋಂಥದ್ದು ಇಲ್ಲಿ ಆ್ಯಪ್ಟ್ ಆಗ್ತಾ ಇದೆ. ಓಕೆ, ಇಲ್ಲೋ ಬ್ಯಾಡ್ ಟೈಮ್ ನಿಮಗಿವಾಗ ಎಂಡ್ ಆಗ್ತಾ ಇರುವಂಥ ಟೈಮ್ ಕೂಡ ಇಲ್ಲಿ ಕಾಣಿಸ್ತಾ ಇದೆ. ಇಷ್ಟು ದಿನ ತುಂಬಾ ಸಫರ್ ಪಟ್ಟಿದ್ರಿ ಈ ಪ್ರೀತಿಯಲ್ಲಿ. ಎಲ್ಲೋ ಒಂದು ಕಡೆ ಆ ಸಫರ್ ನೋವು ತಿಂದಿರೋವಂಥದ್ದು ಏನಿತ್ತು, ಬೇಜಾರಾಗಿರುವಂಥ ಕ್ಷಣಗಳೇನಿತ್ತು, ಅದೆಲ್ಲದು ಎಂಡ್ ಆಗುವಂಥ ಸಮಯ ಕೂಡ ಇಲ್ಲಿ ಎಲ್ಲೋ ಒಂದು ಕಡೆ ನಿಯರ್ ಇದೆ ಅಂತ ಹೇಳಿ ಕಾಣಿಸ್ತಾ ಇದೆ. ಎಸ್, ನಿಮ್ಮ ಪರ್ಸನ್ ತುಂಬ ತುಂಬಾ ಪಾಸಿಟಿವ್ ಎನರ್ಜಿಲಿ ಒಂದು ಆ್ಯಪ್ಟ್ ಆಗ್ತಿರೋವಂಥದ್ದು. ಓಕೆ, ಇಲ್ಲಿ ಒಬ್ಬರು ತುಂಬಾ ಸ್ಪಿರಿಚುವಲ್ ಇದ್ದೀರಾ. ನಿಮ್ಮ ಪರ್ಸನ್ ಇರ್ಬೋದು, ನೀವಿರ್ಬೋದು, ಇಬ್ಬರಲ್ಲಿ ಯಾರೋ ಒಬ್ಬರು ತುಂಬಾ ಸ್ಪಿರಿಚುವಲ್ ಪರ್ಸನ್ ಇದ್ದೀರಾ. ಆ ಒಂದು ಸ್ಪಿರಿಚುವಲ್ ಎನರ್ಜಿ ಏನಿದೆ ಅದನ್ನು ಇಲ್ಲಿ ನಿಮ್ಮ ಪರ್ಸನಿಗೂ ಕೂಡ ಅದನ್ನು ಏನು ಹಂಚ್ತಾ ಇದ್ದೀರಾ, ಅದನ್ನು ಅವರಿಗೆ ಕಳಿಸ್ತಾ ಇದ್ದೀರಾ. ನಿಮ್ಮ ಎನರ್ಜಿನ ನಿಮ್ಮ ಪಾರ್ಟ್ನರಿಗೆ ಕಳಿಸ್ತಾ ಇದ್ದೀರಾ. ಸಮಥಿಂಗ್ ಅವರು ಕೂಡ ಎಲ್ಲೋ ಒಂದು ಕಡೆ ಅವರು ಹೋಪ್ ಇಟ್ಕೊಂಡಿದ್ದಾರೆ ಈ ಒಂದು ರಿಲೇಶನ್ಶಿಪ್ ಸರಿ ಆಗುತ್ತೆ ಅಂತ. ಸಮಥಿಂಗ್ ಇಲ್ಲಿ ಎಲ್ಲೋ ಒಂದು ಕಡೆ ಆ ಒಂದು ಡಿವೈನ್ ಬ್ಲೆಸ್ಸಿಂಗ್ಸ್ ಇರ್ಬೋದು, ಡಿವೈನ್ ಎನರ್ಜಿ ಇಲ್ಲಿ ಎಲ್ಲೋ ಒಂದು ಕಡೆ ನಿಮ್ಮಿಬ್ಬರಿಗೆ ಹೆಲ್ಪ್ ಮಾಡ್ತಿದೆ ಈ ಒಂದು ಪ್ರೀತಿಗೆ ಅಂತ ಹೇಳಿ ಕಾಣಿಸ್ತಾ ಇದೆ ಇಲ್ಲಿ. ಓಕೆ, ಎಸ್, ನೋಡೋಣ ಟ್ಯಾರೋಯಿಂದ ಏನು ಬರ್ತಿದೆ ಅಂತ.
3 days ಬ್ಯಾಕ್ ನಿಮ್ಮ ಪರ್ಸನ್ ಏನು ಚಿಂತೆ ಮಾಡಿದರು? ಎಸ್, ದ ಸನ್. ನೋಡಿ, ಸನ್ ಕಾರ್ಡ್ ಬರ್ತಿದೆ. ಫಸ್ಟ್ ಕಾರ್ಡೇ ಸನ್ ಕಾರ್ಡ್ ಬರ್ತಿದೆ. ಇಲ್ಲ ಒಂದು ಕಡೆ ನ್ಯೂ ಬಿಗಿನಿಂಗ್, ಮತ್ತೆ ಅವ್ರಿಗೆ ರಿಯಲೈಸೇಷನ್ ಆಗಿರುವಂಥದ್ದು. ಓಕೆ, 4 ಆಫ್ ವ್ಯಾಂಡ್ಸ್, 3 ಆಫ್ ಕಪ್ಸ್, 5 ಆಫ್ ಪೆಂಟಿಕಲ್, ಕಿಂಗ್ ಆಫ್ ಸಾರ್ಡ್ಸ್. ಸಡನ್ ನಿರ್ಧಾರ ತಗೊಂಡು, ಎಸ್, ಇಲ್ಲ ಅವರಿಗೆ ನೋಡಿ, ಇಲ್ಲಿ ಸಡನ್ನಾಗಿ ನಿಮ್ಮಿಬ್ಬರ ಮಧ್ಯೆ ಒಂದು ಬ್ರೇಕಪ್ ಆಗಿರೋದು, ಸಡನ್ನಾಗಿ ನಿಮ್ಮಿಬ್ಬರ ಮಧ್ಯೆ ಎಲ್ಲೋ ಒಂದು ಕಡೆ ನೋ ಕಾಂಟ್ಯಾಕ್ಟ್ ಸಿಚುವೇಶನ್ ಬಂದಿರೋದು, ಸಡನ್ ನಿರ್ಧಾರ, ಸಡನ್ನಾಗಿ ಒಂದೇ ಒಂದು ಮಾತಲ್ಲಿ ಓಕೆ ಆಯ್ತು ಈ ಥರ ಅಂತ ಹೇಳಿ ಡಿಸಿಷನ್ನ ತೊಗೊಂಡಿರುವಂಥದ್ದು. ಓಕೆ, ಸೊ ಅವ್ರಿಗೆ ಈಗ ರಿಯಲೈಸ್ ಆಗಿದೆ. ನೋಡಿ, ಇಲ್ಲಿ ತುಂಬ ಚೈಲ್ಡಿಶ್ ಥರನೂ ಬಿಹೇವ್ ಮಾಡ್ತೀರಾ, ನೀವಿರ್ಬೋದು, ನಿಮ್ಮ ಪರ್ಸನ್ ಇರ್ಬೋದು. ಏನು ಚೈಲ್ಡಿಶ್ ಥರ ಬಿಹೇವ್ ಮಾಡೋದು, ಒಂದು ಸಣ್ಣ ಮಕ್ಳ ಥರ ಹಠ ಮಾಡೋದು, ಆ ಥರದ್ದೆಲ್ಲ ಇಲ್ಲಿ ಕಾಣಿಸ್ತಾ ಇದೆ. ಕಿಂಗ್ ಆಫ್ ಸಾರ್ಡ್ಸ್, ಬಾಟಮ್ ಆಫ್ ದ ಕಾರ್ಡ್. ಓಕೆ, 5 ಆಫ್ ಪೆಂಟಿಕಲ್, ದೆನ್ 3 ಆಫ್ ಕಪ್ಸ್ ಬರ್ತಿದೆ, 4 ಆಫ್ ಹ್ಯಾಂಡ್ಸ್. ಇಲ್ಲಿ ಟ್ವಿನ್ ಫ್ಲೇಮ್ ಜರ್ನಿಲಿ ನೀವಿಬ್ಬರು ಲೀಡ್ ಮಾಡ್ತಿರ್ಬೋದು. ಸಿಮಿಲಾರಿಟಿ ಇಬ್ರಿಗೂ ಸೇಮ್. ಓಕೆನಾ, ಇಲ್ಲಿ ಎಮೋಷ್ನಲ್ ಆಗಿರ್ಬೋದು, ಅಥವಾ ಮಾತಾಡೋಂಥ ರೀತಿ ಆಗಿರ್ಬೋದು, ಅಥವಾ ಕೆಲವೊಂದು ಸಿಮಿಲಾರಿಟಿ ಇಬ್ಬರಿಗೂ ಒಂದೇ ಥರನೇ ಸಿಮಿಲಾರಿಟೀಸ್ ಇಲ್ಲಿ ಕಾಣಿಸ್ತಾ ಇದೆ. ಎಸ್, ಎಲ್ಲೋ ಒಂದು ಕಡೆ ಮನಸ್ಸಲ್ಲಿ ತುಂಬ ಚಟಪಟ ಅನ್ನಿಸ್ತಾ ಇದೆ. ಅಂದರೆ ಈ ಒಂದು ಪ್ರೀತಿನ ಉಳಿಸ್ಕೊಳ್ಲೇಬೇಕು, ಉಳಿಸ್ಕೊಳ್ಲಿಕ್ಕಾಗತ್ತಾ, ಉಳಿಸ್ಕೊಳ್ಲೇಬೇಕು ಅನ್ನೋದು ಇಬ್ಬರಿಗೂ ಮನಸ್ಸಲ್ಲಿರೋವಂಥದ್ದು. ಬಟ್ ಉಳಿಸ್ಕೊಳ್ಲಿಕ್ಕಾಗತ್ತಾ ಅನ್ನೋದು ಡೌಟ್ ಕೂಡ ಇಲ್ಲಿ ಎಲ್ಲೋ ಒಂದು ಕಡೆ ಕಾಣಿಸ್ತಾ ಇದೆ. ಓಕೆ, ಡೋಂಟ್ ವರಿ, ಇಲ್ಲಿ ಆಲ್ರೆಡಿ ಇಲ್ಲಿಂದ ಮೂವ್ ಆನ್ ಆಗಿರ್ಬೋದು ನಿಮ್ಮ ಪರ್ಸನ್. ಬಟ್ ಓಕೆ, 3 ಮಂತ್ ಒಳಗೆ ಅವ್ರು ನಿಮಗೆ ಒಂದು ಹ್ಯಾಪಿ ನ್ಯೂಸನ್ನು ಕೊಡ್ಬೋದು. ಅಥವಾ ನೀವು ಇಲ್ಲಿ ಏನು ಮ್ಯಾನಿಫೆಸ್ಟ್ ಮಾಡ್ತಿದ್ದೀರಾ, ಅಥವಾ ಏನು ದೇವ್ರ ಹತ್ರ ಪ್ರೇ ಮಾಡ್ತಾ ಇದ್ದೀರಾ, ಅದೆಲ್ಲ ಒಂದು ಕಡೆ ವರ್ಕ್ ಆಗುವಂಥದ್ದು ಇಲ್ಲಿ ಕಾಣಿಸ್ತಾ ಇದೆ. ಸನ್ ಬರ್ತಿರೋದ್ರಿಂದ ಫಸ್ಟ್ ಕಾರ್ಡೇ ಸನ್ ಬರ್ತಿದೆ. ನ್ಯೂ ಬಿಗಿನಿಂಗ್ ಅಂತೂ ಡೆಫಿನೆಟ್ಲಿ ಆಗುತ್ತೆ. ಡೋಂಟ್ ವರಿ, ಟೆನ್ಷನ್ ಮಾಡ್ಕೊಂಬಿಡಿ, ಹೋಪ್ನ ಬಿಡಬೇಡಿ. ಓಕೆ, ನಿಮ್ಮ ಪರ್ಸನ್ ಕೂಡ 3 ಡೇಸ್ ಬ್ಯಾಕ್ ಎಲ್ಲೋ ಒಂದು ಕಡೆ ಈ ಒಂದು ನ್ಯೂ ಬಿಗಿನಿಂಗ್ ಇರ್ಬೋದು, ಅಥವಾ ನಿಮ್ಮ ಜೊತೆ ಮತ್ತೆ ರೀಕನ್ಸಿಲೇಷನ್ ಬಗ್ಗೆ ಆಗಿರ್ಬೋದು, ಆ ಥರ ಎಲ್ಲೋ ಒಂದು ಕಡೆ ಇಲ್ಲಿ ಥಿಂಕ್ ಮಾಡಿರುವಂಥದ್ದು ಕಾಣಿಸ್ತಿದೆ. ನೋಡಿ, ಇಲ್ಲಿ ಒಂದು 3 ಆಫ್ ಕಪ್ಸ್ ಹೇಗೆ ಒಂದು ಒಟ್ಟುಗೂಡಿರುವಂಥದ್ದು, ಸೆಲೆಬ್ರೇಷನ್ ಅಂತ ಇರುವಂಥದ್ದು ಇಲ್ಲಿ ಕಾಣಿಸ್ತಾ ಇದೆ. ಇಲ್ಲಿ ನಿಮ್ಮಿಬ್ಬರ ಮಧ್ಯೆ ಎಲ್ಲೋ ಒಂದು ಕಡೆ ಈ ಮಂತ್ ಇರ್ಬೋದು, ಈ ಮಂತ್ ಎಂಡಲ್ಲಿರ್ಬೋದು, ಅಥವಾ ನೆಕ್ಸ್ಟ್ ಮಂತಲ್ಲಿರ್ಬೋದು, ಅಥವಾ ಅದ್ರ ನೆಕ್ಸ್ಟ್ ಮಂತಲ್ಲಿರ್ಬೋದು, ಎಲ್ಲೋ ಒಂದು ಕಡೆ ಡೇಟ್ ಏನು ಬರ್ತ್ಡೇ ಇರುವಂಥದ್ದು ಇಲ್ಲಿ ಕಾಣಿಸ್ತಾ ಇದೆ. ಸೊ ಆ ಒಂದು ಬರ್ತ್ಡೇಗೆ ನಿಮಗೊಂದು ಸರ್ಪ್ರೈಸ್ ಕೊಡಬೇಕು, ಯಾವ ಥರ ಸರ್ಪ್ರೈಸ್ ಕೊಡ್ಬೋದು ಆ ಥರನೂ ಇಲ್ಲಿ ಥಿಂಕ್ ಮಾಡ್ತಾ ಇದ್ರು ಅಂತ ಹೇಳಿ ಕಾಣಿಸ್ತಾ ಇದೆ. ಓಕೆ, ಟೋಟಲಿ ಅವರು ಒಂದು 3 ಡೇಸ್ ಬ್ಯಾಕಿಂದನೂ ಅವರು ನಿಮ್ಮ ಒಂದು ನೆನಪಲ್ಲೇ, ನಿಮ್ಮ ಒಂದು ಯೋಚನೆಯಲ್ಲೇ ಇದ್ರು ಅಂತ ಹೇಳಿ ಇಲ್ಲಿ ಕಾಣಿಸ್ತಾ ಇದೆ. ವಾವ್, ವೆರಿ ಬ್ಯೂಟಿಫುಲ್, ನೈಸ್ ಒಂದು ರೀಡಿಂಗ್ ಅಂತಲೇ ಹೇಳ್ಬೋದು ಇದು. ಸೊ ಪಾಸಿಟಿವ್ ವೈಬ್ಸ್. ಎಸ್, ಡೆಫಿನೆಟ್ಲಿ ನಿಮ್ಮ ಮ್ಯಾನಿಫೆಸ್ಟ್ ಇರ್ಬೋದು, ನಿಮ್ಮ ಪ್ರೇಯರ್ ಇರ್ಬೋದು, ಅದೆಲ್ಲದೂ ಕೂಡ ವರ್ಕ್ ಆಗಲಿ. ಆ್ಯಂಡ್ ನಿಮ್ಮಿಬ್ಬರ ಮಧ್ಯ ಆದಷ್ಟು ಬೇಗ ರಿಯೂನಿಯನ್ ಆಗಲಿ ಅಂತೇಳಿ ನಾನು ಕೂಡ ಇಲ್ಲಿ ಬ್ಲೆಸ್ ಮಾಡ್ತಿದ್ದೀನಿ. ಓಕೆ, ಗಾಡ್ ಬ್ಲೆಸ್ ಯು ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್. ಈ ಒಂದು ರೀಡಿಂಗ್ ನಿಮ್ಮೆಲ್ಲರಿಗೂ ಇಷ್ಟ ಆಗಿದ್ರೆ ಲೈಕ್ ಮಾಡಿ. ಆ್ಯಂಡ್ ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ಸಿಗ್ತೀನಿ ಅಂತ ಹೇಳ್ತಾ ಥ್ಯಾಂಕ್ ಯು ಸೋ ಮಚ್.